ಅಲ್ಲ ಏನಕ್ಕೆ ಮಾಡ್ಕೊಂಡೆ ಏನಕ್ಕೆ ಯಾರು ಕೇಳಲ್ಲ ಅಂತನಾ? ಹಾ ನೀನ್ ದುಡಿಯಲ್ವಾ ಮಾಡ್ಕೊಂಡಿದ್ರು. ವೀಕ್ಷಕರೇ, ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಸಮೀರ್ ಅವರ ವಿಡಿಯೋ ಬಹಳ ವೈರಲ್ ಆಗಿದೆ. ಹೌದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಸಮೀರ್ ಅವರು ಏಕಾಏಕಿ ಇನ್ಸ್ಟಾಗ್ರಾಂನಲ್ಲಿ ಲೈವ್ ಬಂದು ತನ್ನ ಅಕ್ಕನ ಗಂಡನ ಬಗ್ಗೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಸಮೀರ್ ಅವರ ಅಕ್ಕನ ಗಂಡ ಅಕ್ಕನಿಗೆ ಬಹುದೊಡ್ಡ ಮೋಸವನ್ನ ಮಾಡಿದ್ದಾರೆ ಎಂದು ಸಮೀರ್ ಅವರು ವಿಡಿಯೋದಲ್ಲಿ ಆರೋಪವನ್ನ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಅದೇ ರೀತಿಯಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಸಮೀರ್ ಅವರ ಭಾವ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಕ್ಕನ ಗಂಡನ ಬಗ್ಗೆ ಆರೋಪವನ್ನ ಮಾಡಿದ ಸಮೀರ್ ಅವರು ಈತನಿಗೆ ಹುಡುಗಿ ಬೇಕು, ಇಷ್ಟ ಆಗಿದೆ, ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿ ತನ್ನ ಅಕ್ಕನನ್ನ ಮದುವೆ ಆಗಿದ್ದಾರೆ. ಸದ್ಯ ನನ್ನ ಅಕ್ಕನ ಹೆಸರಿನಲ್ಲಿ ಈತ 7 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದಾನೆ. ಸಾಲ ಕೊಟ್ಟವರು ಮತ್ತು ಪೊಲೀಸರು ಈಗ ಅಕ್ಕನಿಗೆ ತೊಂದರೆಯನ್ನ ಕೊಡುತ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಜೊತೆ ಫೋಟೋವನ್ನ ತೆಗಿಸ್ತೀನಿ, DK ಶಿವಕುಮಾರ್ ಅವರ ಜೊತೆ ಫೋಟೋವನ್ನ ತೆಗಿಸ್ತೀನಿ ಅಂತ ಈತ ಹಣವನ್ನು ವಸೂಲಿ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಅಕ್ಕನ ಹೆಸರಿನಲ್ಲಿ ಸಾಲವನ್ನ ಪಡೆದುಕೊಂಡು ಇನ್ನೊಬ್ಬ ಹುಡುಗಿಗೆ ಐಫೋನ್ ಅನ್ನು ಕೂಡ ಕೊಡಿಸಿದ್ದಾನೆ. ಈತನಿಗೆ ಹುಡುಗಿಯರ ಶೋಕಿ ಬಹಳ ಇದ್ದು ನನ್ನ ಕಾರಿನಲ್ಲಿ ಬೇರೆ ಹುಡುಗಿಯರನ್ನ ಕುಳಿಸಿಕೊಂಡು ಈತ ತಿರುಗಿಸುತ್ತಾನೆ ಎಂದು ಸಮೀರ್ ಅವರು ಬಹಳ ಆರೋಪವನ್ನ ಮಾಡಿದ್ದಾರೆ. ಇನ್ನು ವೈರಲ್ ಆಗಿರುವ ವಿಡಿಯೋದಲ್ಲಿ ಸಮೀರ್ ಅವರ ಮನೆಯವರು ಸಮೀರ್ ಅವರ ಭಾವನಿಗೆ ಹೊಡೆದಿರುವ ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು. ಸಮೀರ್ ಅವರ ಮನೆಯವರು ಮಗಳ ಒಡವೆಯನ್ನ ತೆಗೆದುಕೊಂಡು ಏನು ಮಾಡಿದೆ, ಅವಳ ಮಾಂಗಲ್ಯ ಸರ ಎಲ್ಲಿದೆ ಎಂದು ಸಮೀರ್ ಅವರ ಭಾವನಿಗೆ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಹುಡುಗಿಯರಿಗೆ ಭಾವ ಮಾಡಿದ ಮೆಸೇಜ್ಗಳನ್ನ ಸಮೀರ್ ಅವರು ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ವಿಡಿಯೋ ನೋಡಿದ ಸಾಕಷ್ಟು ಜನರು ಇದೊಂದು ಫ್ರ್ಯಾಂಕ್ ವಿಡಿಯೋ ಎಂದು ಭಾವಿಸಿದ್ದರು. ಆದರೆ ನಂತರ ಲೈವ್ ಬಂದ ಸಮೀರ್ ಅವರು ಇದು ಫ್ರ್ಯಾಂಕ್ ವಿಡಿಯೋ ಅಲ್ಲ, ಲೈವ್ ವಿಡಿಯೋ ಅಂತ ಹೇಳಿದ್ದಾರೆ. ನಾನು ಫ್ರ್ಯಾಂಕ್ ವಿಡಿಯೋ ಮಾಡುತ್ತಿಲ್ಲ, ಇದು ನಿಜವಾದ ವಿಡಿಯೋ ಎಂದು ತಮ್ಮ ಭಾವನ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸಮೀರ್ ಅವರು. ನಿಜ ಹೇಳಬೇಕು ಅಂದರೆ ಕಿಚ್ಚ ಸುದೀಪ್ ಹಾಗೂ DK ಶಿವಕುಮಾರ್ ಅವರಿಗೆ ಈತ ಯಾರು ಅಂತಾನೆ ಗೊತ್ತಿಲ್ಲ. ಅವರ ಹೆಸರನ್ನ ಹೇಳಿಕೊಂಡು ಈತ ಬೇರೆಯವರಿಂದ ಹಣವನ್ನ ಪಡೆದುಕೊಳ್ಳುತ್ತಿದ್ದಾನೆ. ನನ್ನ ಅಕ್ಕನಿಗೆ ಮೋಸವಾಗಿದೆ, ಅವಳಿಗೆ ನ್ಯಾಯ ಸಿಗಬೇಕು ಮತ್ತು ಒಳ್ಳೆಯವರಿಗೆ ಒಳ್ಳೆಯದು ಆಗಬೇಕು ಎಂದು ಸಮೀರ್ ಅವರು ಹೇಳಿದ್ದಾರೆ. ಇವರು DK ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ, ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ,